ನಮಸ್ಕಾರ, ನಾನು ಚಂದ್ರಪ್ಪ ಅಂತ ರೇಷ್ಮೆ ಉಪನಿರ್ದೇಶಕರಾಗಿ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೇಷ್ಮೆ ಕೃಷಿ ಒಂದು ಲಾಭದಾಯಕ ಬೆಳೆ. ವರ್ಷದಲ್ಲಿ 4 ರಿಂದ 5 ಬೆಳೆ ತೆಗೆಯುವಂತ ಒಂದು ಬೆಳೆ. ಇದಕ್ಕೆ ಇಲ್ಲಿ ಹೆಚ್ಚಿನ ಉಷ್ಣಾಂಶ ಇರೋದ್ರಿಂದ ರಾಯಚೂರು ಜಿಲ್ಲೆಯಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಇಲ್ಲಿ ಹೈ ಟೆಂಪರೇಚರ್ ಇಂದ 3 ತಿಂಗಳು ಬಿಟ್ಟರೆ ಇನ್ನು ವರ್ಷದ ಪೂರ್ತಿ ರೇಷ್ಮೆ ಕೃಷಿ ಮಾಡಬಹುದು. ರೇಷ್ಮೆ ಕೃಷಿ ಮಾಡ್ಕೊಬೇಕಾದ್ರೆ ಮೊದಲನೇ ಹಂತದಲ್ಲಿ ನಾವು ಹಿಪ್ಪನೇಳೆನ ನರ್ಸರಿ ಮುಖಾಂತರ ಬೆಳೆಸಬೇಕಾಗ್ತದೆ. ನರ್ಸರಿ ಮಾಡ್ಬೇಕಂದ್ರೆ ಈ ತರ ತೋಟನ ರೆಡಿ ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡ್ರೆ 1 ಎಕರೆನಲ್ಲಿ 1,28,000 ಗಿಡಗಳನ್ನ ಬೆಳೆಸಬೇಕಾಗಿದೆ. ಅದಾದ ನಂತರ 4 ರಿಂದ 5 ತಿಂಗಳಿನಲ್ಲಿ ಹಿಪ್ಪನೇಳೆ ನರ್ಸರಿ ಸಿದ್ಧತೆ ಆಗುತ್ತೆ. ನಾಟಿ ಮಾಡೋ ಒಂದು ಪದ್ಧತಿ ಇದು. ಹೊಸ ಟೈಪ್ ಇಂಡೋ ಜಾಪನೀಸ್ ಟೈಪ್ ಆಫ್ ಕಲ್ಟಿವೇಶನ್ ಅಂತ. ಇದರಲ್ಲಿ ಸಾಲಿನ ಸಾಲಿಗೆ 5 ಅಡಿ ಮತ್ತೆ ಇನ್ನೊಂದು ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ. ಈ ಪದ್ಧತಿಯಲ್ಲಿ ನಾಟಿ ಮಾಡಿದ್ರೆ 5,445 ಗಿಡ ಬೀಳ್ತದೆ. ಇದರಲ್ಲಿ ಏನಂದ್ರೆ ಈ 5 ಅಡಿ ಅಂತರದಲ್ಲಿ ಹಿಪ್ಪನೇಳೆನ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಕೊಬಹುದು. ಈ ಒಂದು 3 ಅಡಿ ಅಂತರದಲ್ಲಿ ಡ್ರಿಪ್ ಇರಿಗೇಷನ್ ಗೊಬ್ಬರಗಳು ಹಾಕೊಂಡು ಮಾಡ್ಕೊಂಡ್ರೆ ಹೆಚ್ಚಿನ ಒಂದು ಗಾಳಿ ಅವಕಾಶ ಆಗಿ ಉತ್ತಮ ಗುಣಮಟ್ಟದ ಸೊಪ್ಪನ್ನ ಬೆಳೆಸ್ಕೊಬಹುದು. ಇದು ಹಿಪ್ಪನೇಳೆಗೆ ಬೆಳೆಸುವಂತ ಸಸ್ಯ ಪೋಷಕರು ಡಾಕ್ಟರ್ ಸಾಯಿಲ್ ಅಂತ. ಇದು 5 ಲೀಟರ್ ಔಷಧಿನ 200 ಲೀಟರ್ ನೀರಿಗೆ ಬೆಳೆಸಿ ಹಿಪ್ಪನೇಳೆ ಗಿಡಗಳಿಗೆ ಬೆಳೆಸಿದ್ರೆ ಒಳ್ಳೆ ಗುಣಮಟ್ಟದ ಸೊಪ್ಪನ್ನ ನಾವು ಪಡ್ಕೊಬಹುದು. ಇದು ಪೋಷನ್ ಅಂತ. ಇದು ಅಷ್ಟೇ 1 ಲೀಟರ್ ನೀರಿಗೆ 7 ml ಹಾಕೊಂಡು ಔಷಧ ಹೊಡ್ಕೊಬೇಕು. ಇದು ಹಿಪ್ಪನೇಳೆ ತೋಟ ಮಾಡ್ಕೊಂಡ್ರೆ ಒಳ್ಳೆ ಸತ್ವಭರಿತವಾಗಿ ಸೊಪ್ಪು ಬರುತ್ತೆ. ಇದು ಸೋಂಕು ನಿವಾರಕಗಳು, ಸಾಮಾನ್ಯ ಸೋಂಕು ನಿವಾರಕಗಳು ಡೆಕಾಲ್ ಮತ್ತೆ ನಂದಿ ವಿಶ್ವಾಸ್, ಕ್ಲೋರೋಫೆಕ್ಟ್ ಅಂತ. ಇದನ್ನ ಹುಳು ಸಾಕಾಣಿಕೆ ಮನೆ ಕ್ಲೀನ್ ಮಾಡೋದಕ್ಕೆ, ರೋಗಾಣುಗಳ ಸಾಯಿಸೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಇದರ 200 ಲೀಟರ್ ನೀರಿಗೆ 1 ಲೀಟರ್ ಡೆಕಾಲ್ ಮಿಕ್ಸ್ ಮಾಡಿಕೊಂಡು ಔಷಧಿ ಹೊಡಿಬೇಕು. ಹುಳು ಸಾಕಾಣಿಕೆ ಮಾಡೋದಕ್ಕೆ ಮೊದಲು ಪ್ರತಿಯೊಬ್ಬರು 2 ರಿಂದ 3 ಸಾರಿ ಸೋಂಕು ನಿವಾರಣೆ ಮಾಡಿಕೊಂಡ್ರೆ ಒಳ್ಳೇದು. ಇದು ರೇಷ್ಮೆ ಹುಳುಗಳಿಗೆ ಬರುವಂತ ರೋಗಗಳ ನಿಯಂತ್ರಣಕ್ಕೆ ವಿಜೇತ ಮತ್ತು ಅಂಕುಶ್ ಅಂತ ಹಾಸಿಗೆ ಸೋಂಕು ನಿವಾರಕಗಳನ್ನ ಉಪಯೋಗಿಸ್ತೀವಿ. ಇದು ಒಂದು 100 ಮೊಟ್ಟೆಗೆ 6 kg ಬೇಕಾಗುತ್ತೆ. ಪ್ರತಿ ಜ್ವರದಿಂದ ಎದ್ಮೇಲೆ ಇದನ್ನ ದೂಢೀಕರಿಸ್ಬಿಟ್ಟು ನಂತರ ಸೊಪ್ಪು ಕೊಡ್ಬೇಕು. ಇದು ಮಿಶ್ರತಳಿ ರೇಷ್ಮೆ ಮೊಟ್ಟೆ. ಒಂದು ಚಿಟ್ಟೆ 500 ರಿಂದ 600 ಮೊಟ್ಟೆ ಇಡ್ತದೆ. ಇದರಿಂದ ಈ ಮೊಟ್ಟೆ ಇಟ್ಟ ನಂತರ ಇದು 10 ದಿನದಲ್ಲಿ ಮರಿಯಾಗಿ ಆಚೆ ಬರ್ತದೆ. ಇದು ದ್ವಿತೀಯ ಮೊಟ್ಟೆ, ಬಯಲ್ಟೀನ್ ಹೈಬ್ರಿಡ್ ಮೊಟ್ಟೆ, ಲೂಸ್ ಮೊಟ್ಟೆ. ಇದು ವಿವಿಧ ಅಂತ ಹುಳುಗಳನ್ನ ನಾವು ಇಲ್ಲಿ ಡಿಸ್ಪೋಸ್ ಮಾಡಿದ್ವಿ. ಇದು ನೆನ್ನೆ ಚಾಕಿ ಆಗಿರೋದು 2ನೇ ದಿನದ್ದು. ಇದು 3ನೇ ದಿನದ ಹುಳುಗಳು, 2ನೇ ಹಂತದ ಹುಳುಗಳು, 3ನೇ ಹಂತದ ಹುಳುಗಳು, 4ನೇ ಹಂತದ ಹುಳುಗಳು. ಇದು 4ನೇ ಜ್ವರಕ್ಕೆ ಕೂತಿರುವಂತ ಹುಳುಗಳು. ಹುಳ ಜ್ವರಕ್ಕೆ ಕೂತಾಗ ಸುಣ್ಣನ ಈ ತರ ನಾವು ಸಿಂಪಡಣೆ ಮಾಡ್ಬೇಕು. ಆಗ ಏನಾಗುತ್ತೆ, ಅದು ಚರ್ಮ ಕ್ಲೀನ್ ಆಗಿ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ. ಈಗ 4ನೇ ಹಂತ ಎದ್ಮೇಲೆ 7 ದಿನ ಹುಳು ಸಾಕಾಣಿಕೆ ಮಾಡಬೇಕು. 4ನೇ ಹಂತದ ಎದ್ದನಂತ ಹುಳುಗಳಿದು. ಇದು ನಮ್ಮ ರಾಜ್ಯದಲ್ಲಿ 2 ವಿಧಾನದ ಹುಳು ಸಾಕಾಣಿಕೆ ಮಾಡಿ ರೇಷ್ಮೆ ಗೂಡನ್ನ ಬೆಳೀತಾರೆ. ಇದು ಮಿಶ್ರತಳಿ ರೇಷ್ಮೆ ಗೂಡುಗಳು, ಕೋಲಾರ ಗೋಲ್ಡ್ ಅಂತ ಕರೀತಾರೆ. ಇದು ರಾಮನಗರ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ, ಬೆಂಗಳೂರು ರೂರಲ್ ಜಿಲ್ಲೆಯಲ್ಲಿ ಪ್ರಚಲಿತವಾಗಿದೆ. ಇದು 1 kg ರೇಷ್ಮೆ ತೆಗಿಬೇಕಂದ್ರೆ 6 ರಿಂದ 7 kg ರೇಷ್ಮೆ ಗೂಡು ಬೇಕಾಗುತ್ತೆ. ಇದು ಬೆಲೆ ಈಗ 600 ರಿಂದ 650 ರೂಪಾಯಿವರೆಗೂ ಇದೆ. ಇದು FC1 FC2 ಬಯಲ್ಟೀನ್ ಹೈಬ್ರಿಡ್. ಇದು 1 kg ರೇಷ್ಮೆ ತಗೊಬೇಕಾದ್ರೆ 5.5 ರಿಂದ 6 kg 1 kg ರೇಷ್ಮೆ ಬರ್ತದೆ. ಇದು ಒಳ್ಳೆ ಇಳುವರಿ ಕೊಡುವಂತ ರೇಷ್ಮೆ ತಳಿ ಬಯಲ್ಟೀನ್ ಹೈಬ್ರಿಡ್ ತಳಿ. ಇದರಿಂದ ಗುಣಮಟ್ಟದ ರೇಷ್ಮೆಯನ್ನ ನಾವು ಉತ್ಪಾದನೆ ಮಾಡಬಹುದಾಗಿದೆ. ಈ ರಾಯಚೂರು ಜಿಲ್ಲೆನಲ್ಲಿ ಇದು FC1 FC2 ಬೆಳೀತಾ ಇದ್ದಾರೆ. ಈಗ ಸದ್ಯಕ್ಕೆ ಇದು 800 ರಿಂದ 820 ರೂಪಾಯಿ kg ದರ ಇದೆ. ಇದು ಬಯಲ್ಟೀನ್ ರೇಷ್ಮೆ, ದ್ವಿತಳಿ ಗೂಡಿನಿಂದ ತೆಗೆದಂತ ರೇಷ್ಮೆ. ಇದು ಸದ್ಯಕ್ಕೆ 5,000 ರಿಂದ 5,500 ರೂಪಾಯಿ ಬೆಲೆ ಇದೆ. ಅಂತಾರಾಷ್ಟ್ರೀಯ ರೇಷ್ಮೆ ಇಲ್ಲಿ ನಾವು ಕಾಣಬಹುದಾಗಿದೆ. ಇದು ಮಿಶ್ರತಳಿ ರೇಷ್ಮೆ, ಕೋಲಾರ ಗೋಲ್ಡ್ ಗೂಡುಗಳಿಂದ ಬಿತ್ತನೆಗೆ ಮಾಡಿರುವಂತದ್ದು. ಇದು 4,500 ರಿಂದ 5,000ವರೆಗೂ 1 kg ರೇಷ್ಮೆ ಬೆಲೆ ಇದೆ. ಇದು ರೇಷ್ಮೆ ಮೊಟ್ಟೆ ಮಾಡೋದಕ್ಕೆ ನಮ್ಮಲ್ಲಿ CSR ಸಂಕರಣ ಗೂಡನ್ನ, ದ್ವಿತಳಿ ಗೂಡನ್ನ ನಾವು ಯೂಸ್ ಮಾಡಿ ಇದನ್ನ ಮೇಲ್ ಪೇರೆಂಟ್ ಮತ್ತೆ ಮೈಸೂರು ತಳಿ ಗೂಡನ್ನ
ಫೀಮೇಲ್ ಪೇಮೆಂಟ್ ಹೆಣ್ಣು ಇದನ್ನ ಉಪಯೋಗಿಸ್ಬಿಟ್ಟು ರೇಷ್ಮೆ ಬಟ್ಟೆ ಮಾಡ್ತಾರೆ. ಇದರಿಂದ ಕೋಲಾರ್ ಗೋಲ್ಡ್ ಅನ್ನೋದು ರೇಷ್ಮೆನ ನಾವು ಉತ್ಪಾದನೆ ಮಾಡ್ಬೋದು. ಇದು ಚಿಟ್ಟೆ ಕೊರದ ಗೂಡು, ಏನ್ ಬಿತ್ತೆ ಗೂಡು ಯೂಸ್ ಮಾಡಿದಾರೆ ಅದರಿಂದ ಚಿಟ್ಟೆ ಕೊರದಂತ ಗೂಡನ್ನ ಇಲ್ಲಿ ಹಾರಗಳು ನಾವೆಲ್ಲ ಡಿಸ್ಪೋಸ್ ಮಾಡಿದೀವಿ. ಅವು ಹಾರಗಳು ಹಾರ ತಯಾರು ಮಾಡೋದಕ್ಕೆ, ಬಟ್ಟೆ ತಯಾರು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ಟೆ ಅಲಂಕಾರಿಕ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಹುಳ ಹಣ್ಣಾದ್ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆ ಯೂಸ್ ಮಾಡಿ ನಾವು ಹಣ್ಣನ್ನ ಗೂಡು ಕಡಿಸ್ತೀವಿ. ಇದು ಪ್ಲಾಸ್ಟಿಕ್ ಚಂದ್ರಿಕೆ ಯೂಸ್ ಮಾಡೋಂಥದ್ದು. ಇದು ರೋಟ್ರಿ ಚಂದ್ರಿಕೆ, ಈ ಕಡೆ ರೋಟ್ರಿ ಚಂದ್ರಿಕೆ ಯೂಸ್ ಮಾಡಿ ಗೂಡು ಕಡಿಸೋದು. ಇದರಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡನ್ನ ನಾವು ಪಡೆಯಬಹುದು. ಇದರಲ್ಲಿ ಒಳ್ಳೆ ಗುಣಮಟ್ಟದ ರೇಷ್ಮೆ ಗೂಡನ್ನು ಕಟ್ತದೆ. ಆಮೇಲೆ ಇಳುವರಿನೂ ಜಾಸ್ತಿ. ಇದು ಕಡಿಮೆ ವೆಚ್ಚದ ಶೆಡ್. ಇದನ್ನ ಮೇಲೆ ಜಿಂಕ್ ಶೀಟ್ ಹಾಕ್ಬಿಟ್ಟು ಸುತ್ತಲೂ ತೆಂಗಿನ ಗರಿ ಅಥವಾ ಶೇಡ್ ನೆಟ್ ಉಪಯೋಗಿಸಿ ನಾವು ಮಾಡ್ಕೊಬಹುದು. ಇದನ್ನ ಮಾಡ್ಕೊಂಡ್ರೆ ನಮ್ಮ ಇಲಾಖೆಯಿಂದ ಸಾಮಾನ್ಯ ವರ್ಗದ ರೈತರಿಗೆ 1000 ಚದರಡಿ ಮಾಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಸಹಾಯಧನ ಕೊಡುವಂತ ಕಾರ್ಯಕ್ರಮ ಇದೆ. SC ST ರೇಷ್ಮೆ ಬೆಳೆಗಾರರು ಮಾಡ್ಕೊಂಡ್ರೆ 1000 ಚದರಡಿ ಶೆಡ್, ಟೆಂಪ್ರವರಿ ಶೆಡ್, ನಾವು ಅದಕ್ಕೆ 1,20,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಇದು ಹುಳು ಸಾಕಾಣಿಕೆ ಮನೆ. ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ಪರ್ಮನೆಂಟ್ ಆಗಿ ನಾವು ಹುಳು ಸಾಕಾಣಿಕೆ ಮನೆಯನ್ನ ಕಟ್ಕೊಬೇಕಾಗ್ತದೆ. ಇದು ಹುಳು ಸಾಕಾಣಿಕೆ ಮನೆ. ಇದಕ್ಕೆ ವಿವಿಧ ಯೋಜನೆಗಳಲ್ಲಿ ನಾವು ಸಹಾಯಧನ ರೈತರಿಗೆ ಕೊಡ್ತಾ ಇದ್ವಿ. 1,000 ಚದರಡಿ ಹುಳು ಸಾಕಾಣಿಕೆ ಮನೆ ಕಟ್ಕೊಂಡ್ರೆ ಸಾಮಾನ್ಯ ವರ್ಗದವರಿಗೆ 3,37,500 ರೂಪಾಯಿ ಕೊಡ್ತೀವಿ. SC ST ರೇಷ್ಮೆ ಬೆಳೆಗಾರರಿಗೆ ಕಟ್ಕೊಂಡ್ರೆ ಅದಕ್ಕೆ 4,05,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಇದು ಯೂನಿಟ್ ಕಾಸ್ಟ್ 4,05,000 ರೂಪಾಯಿ. ಇದಲ್ದೇನೆ ಇದು ರೀಲಿಂಗ್ ಮಾಡೋಂತ ಯಂತ್ರ. ಇದು ಸುಮ್ಮನೆ ಎಕ್ಸ್ಪೆರಿಮೆಂಟಲ್ ಮಾಡೋಂಥದ್ದು. 1 ಸೆಕೆಂಡ್ ಕೊಕೋಲಿಂದ ಎಷ್ಟು ಮೀಟರ್ ಉದ್ದ ರೇಷ್ಮೆ ಬರ್ತದೆ ಅಂತ ಬಯಲ್ ನಲ್ಲಿ ಮಾಡಿದ್ರೆ ನಾವು 1000ರಿಂದ 1200 kg ಮೀಟರ್ ರೇಷ್ಮೆ ದಾರ ಬರ್ತದೆ. ಇದು ಚಿಟ್ಟೆ ಕೊರದ ಗೂಡುಗಳು ಅಂತ ಹೇಳಿದ್ನಲ್ಲ, ಆ ಗೂಡಿನಿಂದ ತಯಾರಾಗಿರುವಂತಹ ಬಟ್ಟೆಗಳು, ಅಲಂಕಾರಿಕ ವಸ್ತುಗಳು ಮತ್ತು ಗ್ರೀಟಿಂಗ್ ಕಾರ್ಡ್ಗಳು. ಇದು ಗ್ರೀಟಿಂಗ್ ಕಾರ್ಡ್. ಈ ತರದ ವಸ್ತುಗಳನ್ನ, ಅಲಂಕಾರಿಕ ವಸ್ತುಗಳನ್ನ ಮಾಡ್ಕೊಬಹುದು. ಈ ಎಲ್ಲ ಆರ್ಗ ಡಿಸ್ಪೋಸ್ ಮಾಡಿದೀವಿ. ಥ್ಯಾಂಕ್ ಯು.